ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ ನ್ಯೂಜಿಲೆಂಡಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇವತ್ತು ಈ ನ್ಯೂಜಿಲೆಂಡಲ್ಲಿ ಜಾಬ್ ಮಾರ್ಕೆಟ್ ಯಾವ ಥರ ಇದೆ, ಅಂದರೆ ಜಾಬ್ ಸಿಗ್ತಾ ಇದೆಯಾ ಇಲ್ವಾ, ಹೇಗೆ ಏನು ಅಂಥೇಳಿ ಒಂದು ಸಣ್ಣ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ನ್ಯೂಜಿಲೆಂಡಲ್ಲಿ ಒಂದೆರಡು ತಿಂಗಳಿಂದ ತುಂಬ ಅಂದರೆ ತುಂಬಾ ರಿಸೆಷನ್ ನಡೀತಾ ಇದೆ. ಯಾವ ಥರ ಅಂತ ಅಂದರೆ ಒಂದಿಷ್ಟು ಕಂಪ್ನೀಸ್ಗಳು ಸಡನ್ನಾಗಿ ಒಂದು 100-200 ಎಂಪ್ಲಾಯೀಸ್ಗಳನ್ನು ಮತ್ತು ರೀಸೆಂಟಾಗಿ ಒಂದಿಷ್ಟು ಜನ ಜಾಯಿನ್ ಆಗಿರ್ತಾರಲ್ಲ ಅಂಥವ್ರನ್ನ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಒಂದಿಷ್ಟು ಜನ ಈ ಡಿಸೆಂಬರು ಜನವರಿಲಿ ವೆಕೇಷನ್ಗೆ ಅಂತ ಒಂದಿಷ್ಟು ಜನ ಹೋಗಿರ್ತಾರಲ್ಲ, ಅವರ ದೇಶಕ್ಕೆ ಹೋಗಿರ್ತಾರಲ್ಲ, ಅಂಥವ್ರನ್ನ ವಾಪಸ್ ಬರಬೇಡಿ ಅಂತ ಒಂದಿಷ್ಟು ಜನಕ್ಕೆ ಹೇಳಿದ್ದು ಕೂಡ ಇದೆ. ಈ ಥರ ಎಲ್ಲ ಆದಾಗ ಸಡನ್ನಾಗಿ ಯಾರಿಗಾದ್ರೂ ಶಾಕ್ ಆಗೇ ಆಗುತ್ತೆ. ಈಗ ಅವರು ವಾಪಸ್ ಬರೋದಕ್ಕೆ ರಿಟರ್ನ್ ಟಿಕೆಟ್ ನ್ಯೂಜಿಲೆಂಡ್ಗೆ ತೊಗೊಂಡೇ ಇರ್ತಾರೆ. ಈಗ ವಾಪಸ್ ಬಂದು ಮನೆ ಖಾಲಿ ಮಾಡಬೇಕು, ಅದರಲ್ಲೂ ಅವ್ರೇನಾದ್ರು ಪೀರಿಯಾಡಿಕ್ ಆಪ್ಷನ್ ಏನಾದ್ರು ತೊಗೊಂಡಿದ್ರೆ ಪರವಾಗಿಲ್ಲ, ಇಲ್ಲ 1 ವರ್ಷದ್ದು ಕಂಪ್ಲೀಟಾಗಿ ಕಟ್ಟಬೇಕು, ಆ ಥರದ್ದು ಏನಾದರೂ ಸಿಚುವೇಶನ್ ಇತ್ತು ಅಂತಂದರೆ 1 ವರ್ಷದ್ದು ರೆಂಟ್ ಕೊಟ್ಟು ಅವರು ಇದು ಏನು ಮನೇನ ಖಾಲಿ ಮಾಡಬೇಕು, ಮತ್ತು ಮನೇಲಿರೋ ಎಲ್ಲ ಐಟಮ್ಸ್ಗಳ್ನ ಮಾರಬೇಕು. ನೆಕ್ಸ್ಟ್ ಅವರ ದೇಶಕ್ಕೆ ಹೋಗೋದಕ್ಕೆ ಮತ್ತೆ ಫ್ಲೈಟ್ ಟಿಕೆಟ್ಸ್ನೆಲ್ಲ ಬುಕ್ ಮಾಡಬೇಕು. ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ಒಂದಿಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ, ನಾನು ಇಂಡಿಯಾದಿಂದ ಎಷ್ಟೋ ಜಾಬ್ಸ್ಗೆ ಅಪ್ಲೈ ಮಾಡಿದ್ದೀನಿ ಮತ್ತು ನ್ಯೂಜಿಲೆಂಡಲ್ಲೇ ಇದ್ದೀನಿ, ತುಂಬ ಅಂದರೆ ತುಂಬಾ ಜಾಬ್ಸ್ಗೆ ಅಂದರೆ ಜಾಬ್ ವೆಬ್ಸೈಟ್ಗೆ ಹೋಗಿ ಅದರದ್ದೆಲ್ಲ ಜಾಬ್ಸ್ನ ಅಪ್ಲೈ ಮಾಡಿದ್ದೀನಿ, ಆದರೂ ಕೂಡ ಏನು ರೆಸ್ಪಾನ್ಸ್ ಬರ್ತಿಲ್ಲ ಅಂತ. ಅದಕ್ಕೆ ಇದೇ ಕಾರಣ, ಕಂಪ್ಲೀಟ್ ರಿಸೆಷನ್ ಎಸ್ಪೆಷಲಿ ನ್ಯೂಜಿಲೆಂಡಲ್ಲಿ ನಡೀತಾ ಇದೆ. ಯಾಕಂದರೆ ಈಗ ಒಂದು 3-4 ತಿಂಗಳ ಹಿಂದೆ ಒಂದು ಹೊಸ ಗೌರ್ಮೆಂಟ್ ಇಲ್ಲಿ ಫಾರ್ಮ್ ಆಯಿತು. ಅವ್ರದ್ದು ಬಜೆಟ್ ಇವಾಗ ಮೇ 17ಕ್ಕೆ ನಡೆಯುತ್ತೆ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ನ ಇವಾಗ ಹೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಟೋಮೆಟಿಕ್ಕಾಗಿ ಕಂಪ್ನೀಸ್ಗಳಿಗೆ ಪ್ರಾಜೆಕ್ಟ್ ಸಿಗೋದಿಲ್ಲ. ಆಬ್ವಿಯಸ್ಲಿ ಯಾವ ಕಂಪ್ನಿನೂ ಕೂಡ ಲಾಸಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಒಂದಿಷ್ಟು ಕಂಪ್ನೀಸ್ಗಳು ಕಾಸ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ನಾನ್ IT ಜಾಬ್ಸು, ಫಾರ್ ಎಕ್ಸಾಂಪಲ್ ಇವಾಗ ಫ್ರೂಟ್ ಪಿಕಿಂಗ್ ಜಾಬ್ಸು ಮತ್ತು ಡೈರಿ ಫಾರ್ಮಿಂಗು, ಈ ಥರ ಫೀಲ್ಡ್ಗಳಿಗೆ ಆದಷ್ಟು ಎಫೆಕ್ಟ್ ಆಗಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ಈ ನ್ಯೂಜಿಲೆಂಡು ತುಂಬ ಡೈರಿ ಪ್ರಾಡಕ್ಟ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ಅದೇ ಇಲ್ಲಿನ ಮೇನ್ ರಿಸೋರ್ಸು. ಹಾಗಾಗಿ ಈ ಥರದಕ್ಕೆಲ್ಲ ಅವ್ರುಗಳಿಗೆ ಲೇಬರ್ಸ್ಗಳು ಯಾವಾಗಲೂ ಬೇಕೇ ಬೇಕು. ಹಾಗಾಗಿ ಈ ಫೀಲ್ಡ್ ಅಷ್ಟೊಂದು ಅಫೆಕ್ಟ್ ಆಗಲ್ಲ ಅನಿಸುತ್ತೆ. ಆದರೆ ಈಗ ಜಾಸ್ತಿ IT ಫೀಲ್ಡ್ ಅಂತ ಅಂದರೆ IT ಕಂಪನೀಸು ಮತ್ತು ಟೆಕ್ನಿಕಲ್ ಓರಿಯೆಂಟೆಡ್ ಜಾಬ್ಸ್ಗಳಿಗೆ ಅಂತ ಏನು ಬಂದಿದ್ದಾರೆ ಅವ್ರುಗಳಿಗೆ ಈ ಥರ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಈಸಿಯಾಗಿ ನೋಡಿ ಇಲ್ಲಿ ಜಾಬ್ಸ್ ಇದೆ, ಈ ಜಾಬ್ಗೆ ಅಪ್ಲೈ ಮಾಡಿ ಅಂತೆಲ್ಲ ವಿಡಿಯೋದಲ್ಲಿ ಹೇಳ್ಬೋದು. ಆದರೆ ಇವಾಗ ನ್ಯೂಜಿಲೆಂಡಲ್ಲಿ ಕರೆಂಟ್ ಸಿಚುವೇಶನ್ನು ಒಂದು ಜಾಬ್ ತೊಗೊಳ್ಳೋದು ತುಂಬ ಅಂದರೆ ತುಂಬಾ ಕಷ್ಟ ಇದೆ. ಜಾಬ್ ತೊಗೊಂಡ್ರೂ ಕೂಡ ಜಾಬ್ ಸೆಕ್ಯೂರಿಟಿ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ಯಾರಿಗೂ ಕೂಡ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಒಂದಿಷ್ಟು ಕಂಪ್ನೀಸ್ಗಳು ಜಾಸ್ತಿ ಸ್ಯಾಲ್ರಿ ಇರೋರನ್ನ ತೆಗಿತಾ ಇದ್ದಾರೆ, ಇನ್ನೊಂದಿಷ್ಟು ಕಂಪ್ನೀಸ್ಗಳು ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಲೋ ಪರ್ಫಾರ್ಮೆನ್ಸ್ ಇರೋರನ್ನ ಫೈರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೇನಾದರೂ ನ್ಯೂಜಿಲೆಂಡ್ಗೆ ಜಾಬ್ಗೆ ಅಂತ ಬರೋರಿದ್ದರೆ ಅಥವಾ ಈಗಾಗಲೇ ನಿಮಗೆ ಜಾಬ್ ಆಫರ್ ಸಿಕ್ಕಿದ್ರೆ ಸ್ವಲ್ಪ ಯೋಚನೆ ಮಾಡಿ ಬರೋದು ಒಳ್ಳೆಯದು. ಯಾಕೆ ಅಂದರೆ ಈಗಿನ ಕರೆಂಟ್ ಸಿಚುವೇಷನಲ್ಲಿ ಯಾರನ್ನು ಯಾವಾಗ ತೆಗಿತಾರೆ, ಯಾವಾಗ ಫೈರ್ ಮಾಡ್ತಾರೆ ಅಂತೇಳಿ ಯಾರಿಗೂ ಕೂಡ ಗ್ಯಾರಂಟಿ ಇಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬರೋದು ಒಳ್ಳೆಯದು ಅಂತ ಅನಿಸುತ್ತೆ. ತುಂಬ ಜನ ನ್ಯೂಜಿಲೆಂಡಲ್ಲಿ ಜಾಬ್ ಮಾಡಬೇಕು, ಹಿಂಗೆ ಅಪ್ಲೈ ಮಾಡಿದ್ದೀನಿ, ಸಿಗ್ತಾ ಇಲ್ಲ ಅಂಥೇಳಿ ಒಂದಿಷ್ಟು ಜನ ಕೇಳಿದರು. ಹಾಗಾಗಿ ಇಲ್ಲ, ಜಾಬ್ ಮಾರ್ಕೆಟ್ ಯಾವ ಥರ ಇದೆ ಅಂಥೇಳಿ ಒಂದು ಸಣ್ಣ ಐಡಿಯಾ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.